ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ತೃತೀಯ BA ರಾಜ್ಯಶಾಸ್ತ್ರ ಅಂತಾರಾಷ್ಟ್ರೀಯ ಸಂಬಂಧಗಳು ಕೋರ್ಸ್ 5ರಲ್ಲಿ ಬ್ಲಾಕ್ 1ರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಯಾವುದು ಅಂತ ನೋಡ್ತಾ ಹೋಗುವ. ಮೊದಲಿಗೆ ಬರುವಂಥದ್ದು ಅಂತಾರಾಷ್ಟ್ರೀಯ ಸಂಬಂಧ. ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ನಾವು ಮೊದಲಿಗೆ ಅರ್ಥವನ್ನು ತಿಳ್ಕೊಳ್ಬೇಕು, ಅದಾದ ಮೇಲೆ ವ್ಯಾಖ್ಯೆಗಳನ್ನು ಕೂಡ ತಿಳ್ಕೊಳ್ಬೇಕು. ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ ಮತ್ತು ವ್ಯಾಖ್ಯೆಗಳು. ಅಂತಾರಾಷ್ಟ್ರೀಯ ಸಂಬಂಧ ಅಂದರೆ ಏನು? ವಿಶ್ವದ ಸ್ವತಂತ್ರ ರಾಷ್ಟ್ರಗಳು ತಮ್ಮ ಹಿತಾಸಕ್ತಿಗಳು ಮತ್ತು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಹೊಂದುವ ಸಂಬಂಧ. ಮೈತ್ರಿಯುತ, ಅಮೈತ್ರಿಯುತ ಸಂಬಂಧದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ಅಂತಾರಾಷ್ಟ್ರೀಯ ಸಂಬಂಧ. ಅಂದರೆ ಬೇರೆ ರಾಷ್ಟ್ರಗಳ ಜೊತೆಗೆ ನಾವು ಸಂಬಂಧವನ್ನು ಹೊಂದುವಂಥದ್ದಿದೆಯಲ್ಲ, ಅಲ್ಲಿ ಒಂದು ಸಂಬಂಧವನ್ನು ಮಾಡಿ ಜೀವನ ಕ್ರಮ ಇರ್ಬೋದು, ಯೋಜನಾ ವಿಧಾನ ಇರ್ಬೋದು, ಕಾರ್ಯವಿಧಾನ ಇರ್ಬೋದು, ಅದೆಲ್ಲ ಒಳಗೊಂಡಿರುವಂತಹ ಒಂದು ವಿಷಯ ಆಗಿರುವಂಥದ್ದು ಅಂತಾರಾಷ್ಟ್ರೀಯ ಸಂಬಂಧ. ರಾಷ್ಟ್ರಗಳ ನಡುವಿನ ಒಂದು ಸ್ನೇಹ ಅಂತ ಹೇಳುವಂಥದ್ದು. ಅಂತಾರಾಷ್ಟ್ರೀಯ ಸಂಬಂಧಗಳು ಇದು ಸಾಮಾಜಿಕ ವಿಜ್ಞಾನಗಳಲ್ಲಿ ಒಂದಾಗಿರುವಂಥದ್ದು. ಇತ್ತೀಚಿನವರೆಗೂ ಇದನ್ನು ರಾಜ್ಯಶಾಸ್ತ್ರದ ಒಂದು ಭಾಗವಾಗಿ ಅಧ್ಯಯನವನ್ನು ಮಾಡಲಾಗುತ್ತಿರುವಂಥದ್ದು ಅಂತಾರಾಷ್ಟ್ರೀಯ ಸಂಬಂಧ. ಈ ಅಂತಾರಾಷ್ಟ್ರೀಯ ಸಂಬಂಧದಿಂದಾಗಿ ನಮ್ಮ ದೇಶಕ್ಕೆ ಅಥವಾ ಈಗ ಒಂದು ಬೇರೆ ಬೇರೆ ದೇಶದ ಒಂದು ಮೈತ್ರಿ ಆದರೆ ಬೇರೆ ಬೇರೆ ರಾಷ್ಟ್ರ, ಬೇರೆ ಬೇರೆ ದೇಶಗಳು ಸ್ನೇಹ ಸಂಬಂಧದಿಂದ ಇದ್ದರೆ ಒಬ್ಬರಿಗೊಬ್ಬರು ಸಹಾಯ ಹಸ್ತವನ್ನು ನೀಡಲಿಕ್ಕೆ ಸಹಾಯ ಆಗ್ತದೆ ಎನ್ನುವಂಥದ್ದು ಇದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನಾವು ಕಾಣುವಂಥದ್ದು. ಇದರ ವ್ಯಾಖ್ಯೆಗಳನ್ನು ನೋಡಿದರೆ ಇದರಲ್ಲಿ ತುಂಬಾ ರಾಜ್ಯಶಾಸ್ತ್ರಜ್ಞರು ಬೇರೆ ಬೇರೆ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ. ನಾವು ನಿಮಗೆ ಯಾವುದು ಇದರಲ್ಲಿ ಸುಲಭ ಅಂತ ಅನ್ನಿಸ್ತದೆ, ಯಾವ ವ್ಯಾಖ್ಯೆಗಳು ನಿಮಗೆ ಅದು ಅರ್ಥ ಆಗ್ತದೆ, ಆ ವ್ಯಾಖ್ಯೆಗಳನ್ನೇ ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವಂಥ ವ್ಯಾಖ್ಯೆಗಳು ಫೆಡ್ರಿಕ್ ಹರ್ಟ್ಮನ್ ಅವರು ಅಂತಾರಾಷ್ಟ್ರೀಯ ಸಂಬಂಧಗಳು ಎಂಬ ಪದವು ಅತ್ಯಂತ ವ್ಯಾಪಕ ಅರ್ಥದಲ್ಲಿ ರಾಜ್ಯಗಳ ನಡುವಿನ ಎಲ್ಲ ವ್ಯವಹಾರಗಳು, ರಾಜ್ಯದ ನಡುವೆ ಇರುವಂತಹ ಎಲ್ಲ ವ್ಯವಹಾರಗಳು ಹಾಗೂ ರಾಷ್ಟ್ರೀಯ ಗಡಿಯ ಹಾಯ್ದು ಹೋಗುವಂಥ ಜನ, ಸರಕು, ವಿಚಾರಗಳೆಲ್ಲ ಕೂಡ ಒಳಗೊಂಡಿರುವಂಥದ್ದೇ ಅಂತಾರಾಷ್ಟ್ರೀಯ ಸಂಬಂಧ. ಇನ್ನು ಕ್ವಿನ್ಸಿ ರೈಟ್ ಅವರ ಪ್ರಕಾರ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬಲಯುತ ರಾಷ್ಟ್ರಗಳ ನಡುವಿನ ಸಂಬಂಧ ಅಂತ ಕೂಡ ವಿವರಿಸ್ತಾರೆ. ಬಲಯುತ ರಾಷ್ಟ್ರಗಳ ನಡುವಿನ ಸಂಬಂಧ ಅಂತ ಕರೆಯುವಂಥದ್ದು. ಇದರ ವ್ಯಾಪ್ತಿಯನ್ನು ನಾವು ನೋಡುವುದಾದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿ, ನಿಮಗೆ ಅಂತಾರಾಷ್ಟ್ರೀಯ ಸಂಬಂಧದ ವ್ಯಾಪ್ತಿ ಗೊತ್ತಿರಲಿ. ಅದರ ಪಾಯಿಂಟ್ಸ್ಗಳು: ವ್ಯವಹಾರ; 2 ವಿದೇಶಾಂಗ ನೀತಿಯ ಅಧ್ಯಯನ; 3 ರಾಯಭಾರಿಗಳ ಹಕ್ಕು ಮತ್ತು ಸೌಲಭ್ಯಗಳು; 4 ಒಪ್ಪಂದಗಳು, ಭದ್ರತಾ ವ್ಯವಸ್ಥೆ, ದ್ವಿಪಕ್ಷೀಯ ಬಹುಪಕ್ಷೀಯ ಭದ್ರತಾ ವ್ಯವಸ್ಥೆ, ಅದೆಲ್ಲ ಕೂಡ ಅದರಲ್ಲಿ ಬರ್ತದೆ. ಯುದ್ಧ ಮತ್ತು ಶಾಂತಿ, ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಮುಖ ಅಧ್ಯಯನ; ಸಂಧಾನ, ಮಧ್ಯಸ್ಥಿಕೆ, ನ್ಯಾಯಾಂಗ ತೀರ್ಮಾನ, ಅಂತಾರಾಷ್ಟ್ರೀಯ ಕಾನೂನು, ಶೀತಲ ಯುದ್ಧ, ಅದರ ಅಂತ್ಯದ ಪರಿಣಾಮಗಳು, ಶಸ್ತ್ರಾಸ್ತ್ರಗಳ ಪೈಪೋಟಿ, ನಿಶಸ್ತ್ರೀಕರಣ, ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳಿಂದ ಉಂಟಾಗುವ ಜಾಗತಿಕ ಪರಿಣಾಮಗಳು, ಆಮೇಲೆ ಆರ್ಥಿಕ ಯೋಜನೆ, ವ್ಯಾಪಾರ, ವಿಶ್ವ ಬ್ಯಾಂಕು, ತೆರಿಗೆಗಳು, ಅದೆಲ್ಲ ಕೂಡ ಅವುಗಳ ವಿಚಾರಗಳೆಲ್ಲ ಕೂಡ ಈ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ನಾವು ನೋಡುವಂಥದ್ದು. ವ್ಯವಹಾರ ಅಂತ ಬಂದಾಗ ಒಂದು ರಾಷ್ಟ್ರವು ವ್ಯವಹಾರಕ್ಕೋಸ್ಕರ ಮತ್ತೊಂದು ರಾಷ್ಟ್ರವನ್ನು ಅವಲಂಬಿಸಿರ್ತದೆ, ಅಥವಾ ಒಂದು ರಾಷ್ಟ್ರದ ವಸ್ತುವನ್ನು ಇನ್ನೊಂದು ರಾಷ್ಟ್ರಕ್ಕೆ ಆಮದು ಮಾಡಿಕೊಳ್ಳುವಂಥದ್ದು ಅಥವಾ ರಫ್ತು ಮಾಡಿಕೊಳ್ಳುವಂಥದ್ದು, ಒಂದು ಪಡ್ಕೊಳ್ಳುವಂಥದ್ದು ಅಥವಾ ಒಂದು ಕೊಡುವಂಥದ್ದು ಕೆಲಸಗಳೆಲ್ಲ ಆಗ್ತಾ ಇರ್ತದೆ. ಇದಕ್ಕೆ ನಮಗೆ ಅಂತಾರಾಷ್ಟ್ರೀಯ ಸಂಬಂಧಗಳು ತುಂಬಾ ಅವಶ್ಯಕ. ಅದರ ವ್ಯಾಪ್ತಿ ಅಷ್ಟೆಲ್ಲ ಹರಡಿಕೊಂಡಿರುವಂಥದ್ದು ವ್ಯವಹಾರದ ಕಾರಣದಿಂದಾಗಿ. ಮತ್ತೊಂದು ವಿದೇಶಾಂಗ ನೀತಿಯ ಅಧ್ಯಯನ. ವಿದೇಶಾಂಗ ನೀತಿಯ ಅಧ್ಯಯನ ಮಾಡುವುದರಿಂದ ನಮ್ಮ ಒಂದು ರಾಷ್ಟ್ರದ ಪರಿಸ್ಥಿತಿಗಳು, ನಮ್ಮ ರಾಜ್ಯದಲ್ಲಿ ಆಗುವಂತಹ ಕೆಲವೊಂದು ಸ್ಥಿತಿಗತಿಗಳನ್ನು, ಬದಲಾವಣೆಯನ್ನು ತರಲಿಕ್ಕೂ ಕೂಡ ಇದು ತುಂಬಾ ಸಹಕಾರಿಯಾಗಿರ್ತದೆ. ಇನ್ನು ರಾಯಭಾರಿಗಳ ಹಕ್ಕು ಮತ್ತು ಮೌಲ್ಯಗಳು. ಅಂತಾರಾಷ್ಟ್ರೀಯ ಸಂಬಂಧಗಳಿಂದಾಗಿ ಈ ರಾಯಭಾರಿಯ ಹಕ್ಕು ಮತ್ತು ಸೌಲಭ್ಯಗಳು ಕೂಡ ವಿದೇಶಾಂಗ ನೀತಿಯನ್ನು ರಚಿಸುವುದು ರಾಯಭಾರಿಗಳ ಹಕ್ಕು ಮತ್ತು ಸೌಲಭ್ಯಗಳು. ಅವು ವಿದೇಶಾಂಗ ನೀತಿಯನ್ನು ರಚಿಸುತ್ತದೆ. ಯಾರು? ರಾಯಭಾರಿಗಳು. ಅವರ ಹಕ್ಕು ಮತ್ತು ಸೌಲಭ್ಯಗಳಾಗಿರುವಂಥದ್ದು. ಇನ್ನು ಅಂತಾರಾಷ್ಟ್ರೀಯ ಸಂಬಂಧದ ವ್ಯಾಪ್ತಿಯಲ್ಲಿ ಇನ್ನು ಬರುವಂಥ ವಿಚಾರ ಒಪ್ಪಂದಗಳು ಮಾಡುವಂಥದ್ದು, ಭದ್ರತಾ ವ್ಯವಸ್ಥೆಗಳು ಮಾಡುವಂಥದ್ದು, ದ್ವಿಪಕ್ಷೀಯ ಬಹುಪಕ್ಷೀಯ ಭದ್ರತಾ ವ್ಯವಸ್ಥೆಗಳನ್ನು ಮಾಡುವಂಥದ್ದು, ದ್ವಿಪಕ್ಷೀಯ ಬಹುಪಕ್ಷೀಯ ಭದ್ರತಾ ವ್ಯವಸ್ಥೆ ಮಾಡಿ ಪ್ರಾದೇಶಿಕ ಸಂಸ್ಥೆ, ಆಯೋಗ, ಸಮಿತಿಗಳನ್ನು ರಚಿಸಿಕೊಳ್ಳುವಂಥದ್ದು, ಇದೆಲ್ಲ ಕೂಡ ಅದರೊಳಗೆ ಬರುತ್ತದೆ. ಇನ್ನು ಯುದ್ಧ ಮತ್ತು ಶಾಂತಿ, ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ವಿಷಯ. ವಿಶ್ವಸಂಸ್ಥೆ ಪ್ರಪಂಚದಲ್ಲಿ ಯುದ್ಧವನ್ನು ತಡೆಗಟ್ಟಿ ಏನು ಮಾಡ್ತದೆ? ವಿಶ್ವ ಶಾಂತಿಯನ್ನು ಕಾಪಾಡಲಿಕ್ಕೆ ಪ್ರಯತ್ನವನ್ನು ಪಡ್ತದೆ. ಆದ್ದರಿಂದ ಅದರ ವ್ಯಾಪ್ತಿ ಯುದ್ಧ ಮತ್ತು ಶಾಂತಿ, ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಮುಖ ಅಧ್ಯಯನ.
ಇನ್ನು ಸಂಧಾನ ಕಾರ್ಯವನ್ನು ಮಾಡುವಂಥದ್ದು, ಅಂತಾರಾಷ್ಟ್ರೀಯದ ಒಳಗೆ ಸಂಧಾನ ಕಾರ್ಯಗಳನ್ನು ಮಾಡ್ತದೆ, ಮಧ್ಯಸ್ಥಿಕೆಯನ್ನು ಮಾಡಿಕೊಡ್ತದೆ, ನ್ಯಾಯಾಂಗ ತೀರ್ಮಾನವನ್ನು ಮಾಡಿಕೊಡ್ತದೆ. ರಾಜ್ಯಗಳ ಸಂಬಂಧಗಳು ಅವುಗಳ ನಡವಳಿಕೆಯನ್ನು ನಿಯಂತ್ರಿಸಿ ಅಂತಾರಾಷ್ಟ್ರೀಯ ಕಾನೂನನ್ನು ಮಾಡಿಕೊಡುವಂಥದ್ದು ಶೀತಲ ಯುದ್ಧ ಅದರ ಅಂತ್ಯದ ಪರಿಣಾಮ. ಇಲ್ಲಿ ನೋಡಿ, ಇಲ್ಲಿ ಅವರು ಈ ರೀತಿಯಾಗಿ ನೇರವಾಗಿ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾನು ಅರ್ಥ ಆಗಲಿಕ್ಕೆ ಚಿಕ್ಕದಾಗಿ ಮಾಡಿಕೊಂಡಿರುವಂಥದ್ದು. ಇಲ್ಲಿ ನನಗೋಸ್ಕರ ನಾನು ಓದಲಿಕ್ಕೋಸ್ಕರ ಮಾಡಿರುವಂತಹ ಪಾಯಿಂಟ್ಸ್ಗಳಿವೆ. ಇದನ್ನು ನಿಮಗೆ ನಾನು ತಿಳಿಸ್ಕೊಡುವಂಥದ್ದು. ಇವಾಗ ನೀವು ಅದೇ ರೀತಿಯಾಗಿ ಓದಬೇಕು ಅಂತ ಯಾವುದೇ ನಿಯಮ ಇಲ್ಲ. ಇನ್ನು ತುಂಬ ಜನ ಏನು ಅಂದ್ಕೊಳ್ತೀರಿ ಅಂತ ಹೇಳಿದರೆ, ಅವರು ಪಾಯಿಂಟ್ಸ್ ತುಂಬಾ ಕೊಟ್ಟಿದ್ದಾರೆ, ಇದನ್ನು ನೀವು ಚಿಕ್ಕ ಮಾಡಿದ್ದೀರಿ ಅಥವಾ ಇದನ್ನು ಚಿಕ್ಕದಾಗಿ ಓದ್ಕೊಂಡಿದ್ದೀರಿ ಅಂತ ಕೇಳ್ತೀರಾ. ಆದರೆ ನಾನು ಓದ್ಕೊಂಡಿರುವಂತಹ ರೀತಿ, ನಾನು ಪಾಯಿಂಟ್ಸ್ ಮಾಡಿರುವಂಥದ್ದು ಈ ರೀತಿಯಾಗಿರುವಂಥದ್ದು. ನಾನು ದೊಡ್ಡದಾದ ಪಾಯಿಂಟ್ಸ್ಗಳನ್ನು ಓದ್ತಾ ಇರಲಿಲ್ಲ, ಯಾಕಂದರೆ ದೊಡ್ಡದಾದ ಪಾಯಿಂಟ್ಸನ್ನು ಓದ್ಕೊಂಡ್ರೆ ನನಗೆ ನೆನಪಲ್ಲಿ ಕೂಡ ಉಳಿತಿರಲಿಲ್ಲ. ಹಾಗೆ ನಾನೇನು ಮಾಡ್ತಾ ಇದ್ದೆ, ಆ ದೊಡ್ಡದಾದ ಪಾಯಿಂಟ್ಸ್ಗಳನ್ನು ಒಮ್ಮೆ ಓದ್ಕೊಂಡು ಅದರಲ್ಲಿರುವಂತಹ ಮುಖ್ಯವಾದ ವಿಚಾರಗಳನ್ನು ಈ ರೀತಿ ಅಂಡರ್ಲೈನನ್ನು ಮಾಡಿ ಇಟ್ಕೊಳ್ತಾ ಇದ್ದೆ. ಇದನ್ನು ನಾನು ಪಾಯಿಂಟ್ಸ್ ಆಗಿ ತಗೊಳ್ತಾ ಇದ್ದೆ. ಅದೇ ಪಾಯಿಂಟ್ಸನ್ನು ನಾನು ಪರೀಕ್ಷೆಯಲ್ಲಿ ಕೂಡ ಬರೆದಿರುವಂಥದ್ದು, ನಾನು ಅದೇ ರೀತಿಯಾಗಿ ಬರೆದು ಪದವಿಯನ್ನು ಮಾಡಿಕೊಂಡಿರುವಂಥದ್ದು. ಆ ಕಾರಣದಿಂದಾಗಿ ನನ್ನ ಅನುಭವದಲ್ಲಿ ಅಥವಾ ನಾನು ಪರೀಕ್ಷೆಗೆ ಬರೆದಿರುವಂಥ ರೀತಿಯಲ್ಲಿ, ನಾನು ಪರೀಕ್ಷೆಗೆ ಓದಿರುವಂಥ ರೀತಿಯಲ್ಲಿ ನಿಮಗೆ ನಾನು ತಿಳಿಸ್ಕೊಡುವಂಥದ್ದು. ಇನ್ನು ನನಗೆ ಎಷ್ಟು ಸಾಧ್ಯವೋ ಅಷ್ಟು ನಿಮಗೆ ವಿವರಿಸಲಿಕ್ಕೆ ನಾನು ಪ್ರಯತ್ನಿಸ್ತೇನೆ. ಇನ್ನು ಕೆಲವೊಂದನ್ನು ಪುಸ್ತಕದಲ್ಲಿರುವ ರೀತಿಯಲ್ಲಿ ನಿಮಗೆ ನಾನು ಹೇಳಲಿಕ್ಕೂ ಕೂಡ ಪ್ರಯತ್ನಿಸ್ತೇನೆ. ಯಾಕಂದರೆ ತುಂಬ ಜನರಲ್ಲಿ ಪುಸ್ತಕಗಳೇ ಇಲ್ಲ. ಅಂಥ ಸಮಯದಲ್ಲಿ ನಿಮಗೆ ಆ ಪಾಯಿಂಟ್ಸ್ಗಳ ವಿವರಣೆಗಳು ಸ್ವಲ್ಪ ಆದರೂ ಗೊತ್ತಾಗಲಿ ಎನ್ನುವ ಕಾರಣದಿಂದಾಗಿ ನಿಮಗೆ ನಾನು ಅದರಲ್ಲಿರುವಂಥ ವಿವರಣೆಯನ್ನು ತಿಳಿಸ್ಕೊಡುವಂಥದ್ದು. ಇನ್ನು ನೀವು ವಿಡಿಯೋವನ್ನು ನೋಡ್ತಾ ಇರಬೇಕಾದ್ರೆ ಆ ಟೆಕ್ಸ್ಟ್ ಬುಕ್ ಇಲ್ಲದವರಿಗೆ ಆ ವಿಡಿಯೋವನ್ನು ನೋಡ್ತಾ ಓದಲಿಕ್ಕೆ ಕಷ್ಟ ಆಗ್ತದೆ. ಅಥವಾ ಬೇರೆಲ್ಲ ಕೆಲಸಗಳ ಜೊತೆಗೆ ನಮಗೆ ಓದ್ಕೊಳ್ಳಿಕ್ಕೆ ಸಮಯ ಇಲ್ಲ ಅಂತ ಅಂದವರು ಕೇವಲ ಆ ಒಂದು ವಿವರಣೆಯನ್ನು ಕೇಳಿ ಆದರೂ ಕೂಡ ನೀವು ಪರೀಕ್ಷೆಗೆ ಬರೆದು ಪಾಸ್ ಆಗ್ತೀರಾ. ಪ್ರತಿಯೊಬ್ಬರು ಕೂಡ ಪದವಿಯನ್ನು ಪಡ್ಕೊಳ್ಬೇಕು ಎನ್ನುವಂಥ ಕಾರಣದಿಂದಾಗಿ ನಾನು ಈ ರೀತಿಯ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಅದರಿಂದ ಹೆಚ್ಚಿಗೆ ನನಗೆ ಎಷ್ಟು ಸಾಧ್ಯವೋ, ನನ್ನಿಂದ ಎಷ್ಟು ಪ್ರಯತ್ನ ಮಾಡಲಿಕ್ಕಾಗ್ತದೋ ಅಷ್ಟು ಪ್ರಯತ್ನಿಸಿ ನಿಮಗೆ ನಾನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ಸಾಧ್ಯ ಆದರೆ ಎಲ್ಲ ವಿಷಯವನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ನನಗೆ ಎಷ್ಟು ಸಮಯ ಸಿಗ್ತದೆ ಆ ಒಂದು ಸಮಯವನ್ನು ನೋಡಿಕೊಂಡು ನಿಮಗೆ ಕೂಡ ನಾನು ತಿಳಿಸ್ಕೊಡುವಂಥದ್ದು. ನನಗೂ ಕೂಡ ಬೇರೆಲ್ಲ ಕೆಲಸಗಳ ಜೊತೆಗೆ ನಾನು ಈ ವಿಡಿಯೋಗಳನ್ನು ಮಾಡಬೇಕಾಗಿರುವ ಕಾರಣದಿಂದಾಗಿ ಆದಷ್ಟು ಸಮಯ ಸಿಕ್ಕಾಗ, ರಾತ್ರಿಯ ಸಮಯದಲ್ಲಾದರೂ ಕೂಡ ನಾನು ಸ್ವಲ್ಪ ಜಾಸ್ತಿ ಹೊತ್ತು ಕೂತ್ಕೊಂಡು ಅದನ್ನು ನೋಡಿ ಅದರಲ್ಲಿರುವಂಥ ವಿಚಾರಗಳನ್ನು ನಾನು ಕೂಡ ಸ್ವಲ್ಪ ತಿಳ್ಕೊಂಡು ನಂತರ ನಿಮಗೆ ನಾನು ತಿಳಿಸ್ಕೊಡುವಂಥದ್ದು. ಅದರಿಂದ ನನಗೆ ಎಷ್ಟು ಸಾಧ್ಯವೋ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಏನಾದರೂ ತಪ್ಪುಗಳಿದ್ದರೆ ಅದನ್ನು ಕ್ಷಮಿಸ್ಕೊಳ್ಳಿ. ಈ ಒಂದು ಪಾಯಿಂಟ್ಸ್ಗಳನ್ನು ಈ ರೀತಿ ನೀವು ಪಾಯಿಂಟ್ಸ್ಗಳನ್ನು ಮಾಡಿಕೊಂಡ್ರೆ ಅದು ನಮಗೆ ನೆನಪಲ್ಲಿ ಉಳಿತದೆ. ಅಷ್ಟೇ ಅಲ್ಲದೆ ಓದ್ಕೊಳ್ಳಿಕ್ಕೂ ಕೂಡ ತುಂಬಾ ಅನುಕೂಲ ಆಗ್ತದೆ. ಇನ್ನೂ ನಾನು ಹೇಳುವಂಥದ್ದು, ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ. ಟೆಕ್ಸ್ಟ್ ಬುಕ್ ಇಲ್ಲದವರು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ. ಟೆಕ್ಸ್ಟ್ ಬುಕ್ ಇದ್ದವರು ಇದೇ ರೀತಿಯಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಗುರುತನ್ನು ಹಾಕ್ಕೊಂಡು ಅದರಲ್ಲೇ ಓದ್ಕೊಳ್ಬೋದು. ನಾನು ಇಲ್ಲಿ ಇದೇ ರೀತಿಯಾಗಿ ಟೆಕ್ಸ್ಟ್ ಬುಕ್ಕಿಂದಲೇ ಓದ್ಕೊಂಡಿರುವಂಥದ್ದು. ಒಂದು ವೇಳೆ ಟೆಕ್ಸ್ಟ್ ಬುಕ್ ಇಲ್ಲ ನಿಮ್ಮಲ್ಲಿ ಅಥವಾ ನಿಮಗೆ ಪಾಯಿಂಟ್ಸ್ ಬುಕ್ಗಳು ಬೇಕು ಅಂತಾದರೆ ನೀವೇನು ಮಾಡಿ, ಆ ಪಾಯಿಂಟ್ಸ್ಗಳನ್ನಷ್ಟೇ ಬರಿತಾ ಹೋಗಿ. ಪ್ರಶ್ನೆಯನ್ನು ಬರೀರಿ, ನಂತರ ಪಾಯಿಂಟ್ಸನ್ನು ಮಾತ್ರ ಬರಿತಾ ಹೋಗಿ. ಇನ್ನು ನಾನು ಹೇಳುವಂಥದ್ದು, ಪರೀಕ್ಷೆ ಅಂತ ಹೇಳಿದ ತಕ್ಷಣ ಭಯಪಡಬೇಡಿ, ಆರಾಮದಲ್ಲಿ ಓದ್ಕೊಳ್ಳಿ. ಒಂದು ವೇಳಾಪಟ್ಟಿಯನ್ನು ಹಾಕ್ಕೊಳ್ಳಿ. ಇಷ್ಟು ದಿವಸ ನಾನು ಇಷ್ಟನ್ನು ಓದ್ಕೊಳ್ಬೇಕು, ಇವತ್ತು ನಾನು ಇದನ್ನು ಮುಗಿಸಬೇಕು, ಇವತ್ತು ನಾನು ಇಷ್ಟು ಪ್ರಶ್ನೆಗಳನ್ನು ಓದ್ಕೊಳ್ಬೇಕು ಎನ್ನುವಂತಹ ಒಂದು ಪ್ಲ್ಯಾನನ್ನು ಮಾಡ್ಕೊಳ್ಬೇಕು. ಪ್ಲ್ಯಾನಿಂಗ್ ಮಾಡಬೇಕು. ಪ್ಲ್ಯಾನಿಂಗ್ ಮಾಡ್ತಾ ಓದಬೇಕು. ಇಲ್ಲಾಂದರೆ ಇವತ್ತು ಯಾವುದು ಓದುವಂಥದ್ದು ನಮಗೆ ಒಂದು ರೀತಿಯ ಟೆನ್ಷನ್ ಆರಂಭ ಆಗ್ತದೆ. ಇವತ್ತು ನಾನು ಕನ್ನಡ ಓದಬೇಕಾ, ಇವತ್ತು ನಾನು ಇಂಗ್ಲೀಷ್ ಓದಲಾ, ರಾಜ್ಯಶಾಸ್ತ್ರ ಓದಲಾ, ಇತಿಹಾಸ ಓದಲಾ, ಮತ್ತೆ ಎಲ್ಲ ಕನ್ಫ್ಯೂಸ್ ಆಗಿ ಯಾವುದು ಕೂಡ ಓದ್ಕೊಳ್ಳಿಕ್ಕಿಲ್ಲ, ನಿದ್ದೆ ಬರ್ತದೆ ಅಂತ ಹೇಳಿ ಮಲ್ಕೊಡುವಂಥದ್ದು. ಆ ರೀತಿ ಆಗಬಾರ್ದು. ನಾವು ಒಂದು ಪ್ಲ್ಯಾನಿಂಗನ್ನು ಇಟ್ಕೊಳ್ಬೇಕು, ಆರಾಮದಲ್ಲಿ ಓದ್ಕೊಳ್ಬೇಕು, ಚಿಂತೆ ಮಾಡಬಾರ್ದು. ತುಂಬಾ ಟೆನ್ಷನ್ ಮಾಡಿಕೊಂಡ್ರೆ ನಮಗೆ ಓದಬೇಕಾದ್ರೆ ಏನು ಅರ್ಥ ಆಗೋದಿಲ್ಲ. ಈ ಟೆಕ್ಸ್ಟ್ ಬುಕ್ಕನ್ನು ಓದಬೇಕಾದ್ರೆ ಈಗ ನಾವು ಅಂತಿಮ BA ವಿದ್ಯಾರ್ಥಿಗಳು ನಿಮ್ಮ ರಾಜ್ಯಶಾಸ್ತ್ರ ನೋಡಿ, ಇತಿಹಾಸ ನೋಡಿ, ಸಮಾಜಶಾಸ್ತ್ರದಲ್ಲಿ ನೋಡಿ, ತುಂಬಾ ವಿಷಯಗಳಿದೆ. ತುಂಬಾ ಇರಬೇಕಾದ್ರೆ ನಮಗೇನಾಗ್ತದೆ ಅಂದರೆ ಅದು ಎಲ್ಲ ಕೂಡ ಅರ್ಥವೇ ಆಗೋದಿಲ್ಲ ಕೆಲವೊಂದು ಬಾರಿ. ಅದು ಯಾವಾಗ ಅಂತ ಹೇಳಿದರೆ ನಾವು ತುಂಬಾ ಚಿಂತೆ ಮಾಡಿದರೆ ಅಥವಾ ನಮಗೆ ಹೆವಿ ಆ ದಿವಸ ತುಂಬಾ ಕೆಲಸಗಳಿದ್ದರೆ ನಮಗೆ ಯಾವುದು ಕೂಡ ಅರ್ಥನೇ ಆಗೋದಿಲ್ಲ. ಅದರಿಂದ ನಾನು ಹೇಳುವಂಥದ್ದು,
ಆರಾಮದಲ್ಲಿ ರಿಲ್ಯಾಕ್ಸ್ ಮಾಡಿಕೊಳ್ಳಿ, ಆರಾಮದಲ್ಲಿ ಓದ್ಕೊಳ್ಳಿಕ್ಕೆ ಪ್ರಯತ್ನಿಸಿ. ಪ್ರತಿ ದಿವಸ ನಿಮಗೆ ನೀವು ಸಪೋರ್ಟ್ ಮಾಡಬೇಕು, ನಮಗೆ ನಾವೇ ಧೈರ್ಯವನ್ನು ತುಂಬಬೇಕು. ಇಲ್ಲ, ನಿನಗೆ ಆಗ್ತದೆ, ನಿನ್ನಿಂದ ಸಾಧ್ಯ, ನೀನು ಓದ್ಕೊಳ್ಬೇಕು, ನೀನು ಒಂದು ಸ್ವಲ್ಪ ಪ್ರಯತ್ನ ಪಡು, ನಿನಗೆ ಮಾಡಲಿಕ್ಕಾಗ್ತದೆ, ನಿನಗೆ ಓದ್ಕೊಳ್ಳಿಕ್ಕಾಗ್ತದೆ, ವಿಡಿಯೋಗಳನ್ನು ಕೇಳು, ನಿನಗೆ ಎಲ್ಲವೂ ಕೂಡ ನೆನಪಲ್ಲಿ ಉಳಿತದೆ ಎನ್ನುವಂಥದ್ದು ನಮಗೆ ನಾವೇ ಸಪೋರ್ಟ್ ಮಾಡಿಕೊಳ್ಬೇಕು, ನಮಗೆ ನಾವೇ ಧೈರ್ಯವನ್ನು ತುಂಬಿಕೊಳ್ಬೇಕು. ಆಗ ಎಲ್ಲವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಅದರಿಂದ ನಾನು ಹೇಳ್ತಾ ಇರುವಂಥದ್ದು, ಈಗ ದೊಡ್ಡ ದೊಡ್ಡ ಪಾಯಿಂಟ್ಸ್ಗಳಿದ್ದರೆ ಅದನ್ನು ಚಿಕ್ಕದಾಗಿ ಮಾಡಿಕೊಳ್ಳಿ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಪಾಯಿಂಟ್ಸನ್ನು ಮಾಡಿಕೊಳ್ಳಿ. ಇಲ್ಲಿ ನಾನು ಮಾಡಿದ ಪಾಯಿಂಟ್ಸ್ ನೀವು ಮಾಡಬೇಕು ಅಂತ ಏನೂ ಇಲ್ಲ, ನೀವು ಕೂಡ ಅದನ್ನು ನೋಡಿಕೊಂಡು ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ಬೋದು. ಟೆಕ್ಸ್ಟ್ ಬುಕ್ ಇದ್ದರೆ ನೀವು ಆರಾಮದಲ್ಲಿ ಯಾವ ಪಾಯಿಂಟ್ಸನ್ನು ನೋಡಿಕೊಂಡು ಮಾಡ್ಕೊಳ್ಬೋದು. ಒಂದು ವೇಳೆ ಟೆಕ್ಸ್ಟ್ ಬುಕ್ ಇಲ್ಲ ಅಂತ ಅಂದವರು ಈ ಪಾಯಿಂಟ್ಸ್ ಬುಕ್ ಅಂತ ಮಾಡ್ಕೊಳ್ಳಿ. ನಂತರ ಓದಬೇಕಾದ್ರೆ ಆ ಪಾಯಿಂಟ್ಸ್ ಬುಕ್ಕನ್ನು ಮಾತ್ರ ಹಿಡ್ಕೊಂಡು ಆ ಪಾಯಿಂಟ್ಸನ್ನು ಮಾತ್ರ ಓದಿದರೆ ಸಾಕು. ಆ ಪಾಯಿಂಟ್ಸ್ಗೆ ತಕ್ಕಂತೆ ವಿವರಣೆಯನ್ನು ಬರಿತಾ ಹೋದರೆ ಆಯಿತು. ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆ ಮತ್ತು ಮಹತ್ವ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ನೇಹಿತರೆ. 15 ಅಂಕಕ್ಕೆ 5 ಅಂಕಕ್ಕೆ ಎಲ್ಲ ಕೇಳಿರುವಂಥ ಒಂದು ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆ ಅಥವಾ ಮಹತ್ವ ಏನು? ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆ ಏನು? ಯಾಕಂದರೆ ಅದು ರಾಷ್ಟ್ರಗಳು ನಮ್ಮ ಹಿತಾಸಕ್ತಿಗಳನ್ನು ಸಾಧಿಸಿಕೊಳ್ಳಲಿಕ್ಕೆ ಸಹಾಯ ಆಗ್ತದೆ. ಕಲಹ ಅಥವಾ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲಿಕ್ಕೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಸಹಕಾರಿಯಾಗಿದೆ. ಇನ್ನು ಅಂತಾರಾಷ್ಟ್ರೀಯ ಸಂಬಂಧದಿಂದ ನಮ್ಮ ಯುದ್ಧಗಳನ್ನು ತಡೆಗಟ್ಟಿ ಶಾಂತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಇದು ತುಂಬಾ ಸಹಕಾರಿ. ವಿಶ್ವ ಸಹಕಾರ ವಿಶ್ವದ ಅಭಿವೃದ್ಧಿಯನ್ನು ಸಾಧಿಸುತ್ತದೆ. ಇದು ರಾಷ್ಟ್ರೀಯತೆಯಲ್ಲಿರುವ ಗುಣದೋಷಗಳನ್ನು ತಿಳಿದುಕೊಳ್ಳಬಹುದಾಗಿದೆ. ಅಂತಾರಾಷ್ಟ್ರೀಯ ಸಂಬಂಧದಿಂದಾಗಿ ರಾಷ್ಟ್ರದಲ್ಲಿರುವಂತಹ ಗುಣದೋಷಗಳನ್ನು ತಿಳಿದುಕೊಳ್ಳಬಹುದಾಗಿದೆ. ನಾಗರಿಕರು ತಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಬೇಕಾದರೆ ರಾಷ್ಟ್ರೀಯ ಪ್ರಜ್ಞೆಯೊಂದಿಗೆ ಅಂತಾರಾಷ್ಟ್ರೀಯ ಪ್ರಜ್ಞೆ ಬೆಳೆಸುವುದು ಅವಶ್ಯಕ. ಇನ್ನು ಸಾಂಪ್ರದಾಯಿಕ ಪರಮಾಧಿಕಾರ ತತ್ವವು ಆಧುನಿಕ ಅಂತಾರಾಷ್ಟ್ರೀಯ ವಾಸ್ತವಿಕತೆಗೆ ಹೊಂದಾಣಿಕೆ ಆಗುವುದಿಲ್ಲ ಎಂಬುದು ತಿಳಿದುಕೊಳ್ಳಬಹುದು. ಜನರು ವಿಜ್ಞಾನ ಮತ್ತು ತಾಂತ್ರಿಕತೆಯ ಸಹಾಯವನ್ನು ಪಡೆದು ತಮ್ಮ ಸಮಸ್ಯೆಗಳನ್ನು ಆಳವಾಗಿ ಅರ್ಥ ಮಾಡಿಕೊಂಡು ಶಾಂತಿಯುತವಾಗಿ ಜೀವಿಸಲು ಅಂತಾರಾಷ್ಟ್ರೀಯ ಸಂಬಂಧಗಳು ಸಹಾಯವನ್ನು ಮಾಡ್ತದೆ. ಇಲ್ಲಿ ವಿಶ್ವ ವ್ಯಾಪಾರ ಮಾಡಲಿಕ್ಕೆ ವಿಶ್ವದ ಉತ್ತಮ ಜನರು ಉತ್ತಮ ರೀತಿಯಿಂದ ಅರಿತುಕೊಂಡಷ್ಟು ವಿಶ್ವಕ್ಕೆ ಒಳ್ಳೆಯದಾಗ್ತದೆ. ಈಗ ವಿಜ್ಞಾನ ಇರ್ಬೋದು, ತಾಂತ್ರಿಕತೆ ಇರ್ಬೋದು, ಅದರ ಸಹಾಯವನ್ನು ಪಡೆದು ನಮ್ಮ ಸಮಸ್ಯೆಗಳನ್ನು ಆಳವಾಗಿ ಅರ್ಥ ಮಾಡಿಕೊಂಡು ಶಾಂತಿಯುತವಾಗಿ ಜೀವಿಸಲಿಕ್ಕೆ ಈ ಸಂಬಂಧ ತುಂಬಾ ಅವಶ್ಯಕ. ಜಗತ್ತನ್ನು ವಿನಾಶದಿಂದ ಇದು ರಕ್ಷಿಸಬೇಕಾದರೆ ನಿಶಸ್ತ್ರೀಕರಣಕ್ಕಾಗಿ ಅಣ್ವಸ್ತ್ರದಿಂದ ವಿರುದ್ಧ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನವು ವ್ಯಕ್ತಿ ನಿರ್ದಿಷ್ಟ ಸನ್ನಿವೇಶವೊಂದರಲ್ಲಿ ಹೇಗೆ ವರ್ತಿಸುತ್ತಾನೆ, ನಾವು ಯಾವ ವಾತಾವರಣವನ್ನು ಪ್ರೋತ್ಸಾಹಿಸಬೇಕು ಮೊದಲಾದವುಗಳನ್ನೆಲ್ಲ ತಿಳಿದುಕೊಳ್ಳಲಿಕ್ಕೆ ಇದು ತುಂಬಾ ಸಹಾಯವನ್ನು ಮಾಡ್ತದೆ. ಇವಿಷ್ಟು ನಮ್ಮ ಘಟಕ 1ರಲ್ಲಿ ನಾವು ಓದಬೇಕಾಗಿರುವಂಥ ಪ್ರಶ್ನೆ. ಇದನ್ನು ಓದ್ಕೊಳ್ಳಿ. ನಿಮಗೆ ಸಮಯವನ್ನು ಆ ಪಾಯಿಂಟ್ಸ್ಗಳನ್ನಷ್ಟೇ ಓದ್ಕೊಳ್ಳಿ. ಒಮ್ಮೆ ವಿವರಣೆಯನ್ನು ನೀವು ನೋಡ್ತಾ ಹೋದರೆ ಸಾಕು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.